ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಂಡೇ ಎಪಿಸೋಡ್ ಒಳಗೆ ಏನಾಗ್ತದೆ ಅಂದ್ರೆ ಸ್ಟಾರ್ಟಿಂಗ್ ಒಳಗೆ ರಘು ಅವ್ರು ಬಂದು ಗಿಲ್ಲಿಗೆ ನೀರು ಒಳಗೆ ಹೋಗಿತಾರೆ. ಆಮೇಲೆ ಎದ್ದು ಬಂದು ಏನೋ ನೋಡ್ಕೊತೀನಿ ಏನು ಅಂತ ನಾನು ಅದಾದ್ಮೇಲೆ ಧ್ರುವಂತ ಕ್ಯಾಮ್ರಾ ಮುಂದೆ ಇಟ್ಕೊಂಡು ಇದು ನಾ ಡಿಸರ್ವೇಬಲ್ ಅಲ್ಲ, ಡಿಸರ್ವೇಬಲ್ ಅನ್ಸಿದವ್ರಿಗೆ ಕೊಡ್ರಿ ಅಂತ ಧ್ರುವಂತ ಹೇಳ್ತಾನೆ, ನನಗೆ ಕೊಡಬೇಡ, ಯಾರು ಡಿಸರ್ವೇಬಲ್ ಅದಾರ ಅವರಿಗೆ ಕೊಡುವಂತ ಹೋಗಿ. ಸೊ ಅದು ಹೇಳಬಾರ್ದು, ಕೊಟ್ಟಾರ ಅಂತಂದ್ರೆ ತೊಗೊಂಡು ಇಟ್ಕೋಬೇಕು. ಹಂಗಂತಂದ್ರೆ ಸ್ಯಾಟರ್ಡೇ ಮತ್ತು ಸಂಡೇ ಎಪಿಸೋಡ್ ಒಳಗೆ ಕಿಚ್ಚ ಸರ್ ಹೇಳ್ತಿದ್ರಲ್ಲ, ಸೊ ಕೊಟ್ಟಾರಂದ್ರೆ ಇಟ್ಕೋಬೇಕಪ್ಪ, ಬಿಟ್ಟಿಕೇರಿ ಅದನ್ನು ತೊಗೊಂಡೋಗಿ ಯಾರು ಡಿಸರ್ವೇಬಲ್ ಅವ್ರಿಗೆ ಕೊಡುತ್ತೆ. ಅದೇ ಟೈಮ್ ಒಳಗೆ ರಕ್ಷಿತಾ ನಾನೇ ಇಟ್ಕೊಳ್ಳಾತ್ ವಿತ್ ಇಸ್ ಫುಲಿಶ್ನೆಸ್. ಇದು ಕರೆ ಅಂದ್ರೆ ಫುಲಿಶ್ನೆಸ್. ಈ ವಾರ ಏನಿರ್ತದಂದ್ರೆ ಫುಲ್ ಸ್ಕೂಲಿಂಗ್ ಡೇಸ್ ಅಂತ ಇರ್ತದ ಅನಿಸ್ತದ, ಅಂದ್ರೆ BB ಸ್ಕೂಲ್ ಅಂತ ಇರ್ತದತ್ತ. ಸೊ ಎಲ್ಲರೂ ಏನಂತಂದ್ರೆ ಸ್ಕೂಲ್ ಡೇಸ್ನ ತೊಗೊಂಡು ಬರ್ಬೇಕಂತ ಹೇಳಿ, ಅವ್ರ ಸ್ಕೂಲ್ ಡೇಸ್ ವಾಪಸ್ ಸಿಗ್ಲಾಗತ್ತವ ಅಂತ ಹೇಳಿ ಸ್ಕೂಲ್ ಡೇಸ್ ಅಂತ ಇರುತ್ತಲ್ಲ ಹಂಗೆ. ಸೊ ಎಲ್ಲರೂ ಅದ್ರ ಬಿಗ್ ಬಾಸ್ ಹೇಳ್ತಾರೆ, ನೀವು ಹೊಸದಾಗಿ ಲವ್ ಸ್ಟೋರಿ ಚಾಲೂ ಮಾಡ್ಬೋದು, ಏನೇನು ಸ್ಕೂಲ್ ಲೈಫ್ ಒಳಗೆ ಮಾಡ್ಬೋದಲ್ಲ ಅದನ್ನ ಮಾಡ್ಬೋದು. ಅದಕ್ಕಿಂತ ಮೀರಿ ನೀವು ದ್ವೇಷ ಕಟ್ಕೋಬೇಕು ಅನ್ನೋಂಗೆ ಹೇಳ್ತಾರೆ. ಅಂದ್ರೆ ಬೇಸಿಕಲಿ ಬಿಗ್ ಬಾಸ್ ಏನು ಇಂಡೈರೆಕ್ಟ್ಲಿ ಹೇಳಿಕತ್ತಾರ, ಅದು ಡೈರೆಕ್ಟ್ಲಿ ಹೇಳ್ಬೇಕಂತಂದ್ರೆ ನನ್ನ ಮಾತೊಳಗೆ ಜಗಳಾಡಿ ನಾಯಿಗತ್ಲೆ ಜಗಳಾಡಿ ಸಾಯಿರಿ TRP ಹೆಚ್ಚಾಗ್ತದೆ ಅಷ್ಟೇ. ಬಿಗ್ ಬಾಸ್ ಏನು ಹೇಳ್ತಾರೆ, ಇಷ್ಟಿಗೆ ಸುಮ್ಕುಂದ್ರಂಗಿಲ್ಲ, ಹೇಳ್ತಾರೆ 2 ಟೀಮ್ ಇರ್ತಾವಂತ, ಯಾವ ಇಬ್ರು ನಡಬರ್ಕ ದ್ವೇಷ ಹಾಗೆತನ ರೈವಲರಿ ಎನಿಮೀಸ್ ಇರ್ತಾರ ಅನ್ನೋರ್ಗತ್ಲೆ ಹೇಳ್ತಾರ. ಅಂತಂದ್ರೆ ಸೀದಾ ಹೇಳ್ರಿ ಎಲ್ಲ ಜಗಳ ಆಡಿ ಸಾಯಿರಿ ಅಂತ. ಸೊ ನಾ ಹೇಳಿ ಜಗಳ ಆಡಿದ್ರೆ TRP ಜಾಸ್ತಿ ಆಗ್ತದೆ. ಇದು ಬೇಕಂತಂದ್ರೆ ಇದೊಂದಿಷ್ಟು ಕ್ಲಿಪ್ ಕಟ್ ಮಾಡಿ ವೈರಲ್ ಮಾಡ್ರಿ. ಡೈರೆಕ್ಟ್ ಒಳಗೆ ಜಗಳ ಹಚ್ಚಿಡತ್ತೀನಿ ಅಂತ ಅವ್ರಿಗೆ ಅನ್ಸ್ಲಿಕ್ಕತ್ತದ, ಕರೆ ಅದು ಡಿಕೋಡ್ ಮಾಡಿ ನಾ ಹೇಳ್ತೀನಿ, ಡೈರೆಕ್ಟಾಗಿ ಜಗಳ ಹಚ್ಚಿಡಾಕತ್ತಾರ ಅವರು. ಸೊ ಏನಂತಂದ್ರೆ ಬೇಸಿಕಲಿ ಈ ಸೀಸನ್ ನಾ ಹೇಳಿ ಅಶ್ವಿನಿ ಅವ್ರದ್ದು ಜಗಳ ಆಗುತ್ತಾನ ಈ ಸೀಸನ್ ಆ್ಯಕ್ಚುಲ್ ಆಗಿ ಭಾಳ ಮಂದಿ ನೋಡತ್ತಿದ್ದಿಲ್ಲ. ಅಂದ್ರೆ ನೋಡ್ತಿದ್ರ, ಬಟ್ ಅಂದ್ರೆ ಸ್ವಲ್ಪ ಮಂದಿ ಇದ್ರು, ನನ್ನ ಫ್ರೆಂಡ್ಸ್ ಎಷ್ಟು ಮಂದಿ ಬಿಗ್ ಬಾಸ್ ಲವರ್ ಇದ್ರು. ಅಂದ್ರೆ ಬಿಗ್ ಬಾಸ್ ಸೀಸನ್ ಯಾವುದು ಬಿಟ್ಟಿದ್ದಿಲ್ಲ, ಬಟ್ ಈ ಸೀಸನ್ ನೋಡಾಕತ್ತಿದ್ದಿಲ್ಲ ಅವರು. ಬಟ್ ಅದೇನು ವೈರಲ್ ಆಯ್ತಲ್ಲ, ಅಶ್ವಿನಿ ಒಳ ಜಗಳ ಆಯ್ತು, ಅದು ಆಯ್ತು ಇದು ಆಯ್ತು ಅಂತ ಹೇಳಿ. ಬಟ್ ಅದೇ ಹೇಳ್ತೀನಿಲ್ಲ, ಸ್ಟಾರ್ಟಿಂಗ್ ಟಫ್ ಇರ್ತದ, ಒಂದ್ಸಲ ಕೂತಂದ್ರೆ ಸರಳ ಹೋಗ್ತದಂತೆ. ಲೈಕ್ ರಶ್ಮಿಕಾ ವಂದನಾಸ್ ಕರಿಯರ್. ಇಡೀ ಕರ್ನಾಟಕದ ಜನತೆನೇ ಯಾರು ಅನ್ರಿ ಅಂತ ಹೇಳಿ ಆಬ್ವಿಯಸ್ ಮಾತದ ಅದು. ನಮ್ಗೆ ಏನಂತಂದ್ರೆ ಯಾರದಾರೆ ಸೊಕ್ಕ ಮುರಿಯೋದು ಮತ್ತೆ ನೋಡೋದು ಅಂತಂದ್ರೆ ಮಜಾನೇ ಮಜಾ. ಇದು ಆಕ್ಚುಲಿ ಚೆನ್ನಾಗಿ ಅದ್ರೊಳಗೆ ಸ್ಯಾಟರ್ಡೆ ಸಂಡೇ ಸುದೀಪ್ ಸರ್ ಬಂದು ಇಬ್ಬರಿಗೆ ರುಬ್ತಾರೆ, ಇವ್ರಿಗೆ ಏನಾರ ಅಂತಾರ, ಅದ್ರ ಸಂಬಂಧ ವೇಟ್ ಮಾಡಕತ್ತಿರ್ತಾರೆ ಎಲ್ಲರೂ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಂತಂದ್ರೆ ಬಿಗ್ ಬಾಸ್. ಇದು ನಮ್ಗೆ ಡೈರೆಕ್ಟ್ ಕೇಳೋದು, ಅದು ಬಿಗ್ ಬಾಸ್ ಲೈಕ್ ಎಲ್ಲಿಗೆ ಕಲ್ತೀರಿ ಇದು ನೀವು? ಅಂದ್ರೆ ಇದೇನಿದು ಏನು ಬಿಗ್ ಬಾಸ್ ನೀವು ಜಗಳ ಚಿಡಾಕತ್ತೀರಲ್ಲ, ಹಾಂ ಇದು ಲೈಕ್ ಎಲ್ಲಿಂದ ಕಲ್ತೀರಿ? ನಾ ಅಂತಂದ್ರೆ ಬ್ರದರ್ ಫ್ರಾಮ್ ಅನದರ್ ಮದರ್. ನನಗೆ ನಾ ಅಂದ್ರೆ ನಮ್ಮ ಬ್ರದರ್ ಇದ್ರೆ ಜಗಳ ಹಚ್ಚಿರೋದ್ರೊಳಗೆ ಜಗಳ ಗಂಡ ಬಿಗ್ ಬಾಸ್ ಹೇಳ್ತಾರೆ ಪ್ರತಿ ಕ್ಷಣನೂ ಪೈಪೋಟಿ ನಡೀತದೇನೋ, ಪ್ರತಿ ನಿಮಿಷನೂ ಪೈಪೋಟಿ ಇರ್ತದಂತ. ಸೊ ಸೀದಾ ಹೇಳ್ರಲ್ಲ, ಮಕ್ಕಳೇ ಬಡದಾಡಿ ಸಾಯಿರಿ, TRP ಬರ್ತದ, ನಾನು ಬಡದಾಡಿ ಸಾಯಿರಿ ಅಂತ ಹೇಳ್ರಲ್ಲ. ನಾ ಇದ್ದೆ ಅಂತ ತಿಳ್ಕೊ. ಇಫ್ ನಾ ಬಿಗ್ ಬಾಸ್ ಮನಿ ಒಳಗಿದ್ದೆ ಅಂತಂದ್ರೆ ನಾ ಹೇಳ್ತಿದ್ದೆ, 1 ಮಿನಿಟ್ ಬಿಗ್ ಬಾಸ್ ಏನು ಹೇಳಿಕತ್ತಾರ ಅಂತಂದ್ರೆ ಒಟ್ಟರು ಕೂಡ ಬಡದಾಡಿ ಸಾಯಿರಿ ಇಲ್ಲೇ ಅಂತ ಹೇಳಕತ್ತಾರ. ನಾನೇ ಹೇಳ್ತಿದ್ದೆ ಅಲ್ಲಿದ್ದೆ ಅಂತಂದ್ರೆ ಪ್ಲೀಸ್ ನಂಗೆ ಬಿಗ್ ಬಾಸಿಗೆ ಕಳಿಸ್ರಿ, ನಿಮ್ಮ TRP ಹೆಚ್ಚು ಮಾಡಿಲ್ಲ, ನನ್ನ ಹೆಸರು ಚೇಂಜ್ ಮಾಡ್ಕೋತೀನಿ. ಗಿಲ್ಲಿ ಟೀಮ್ ಒಳಗೆ ರಕ್ಷಿತಾ ಹೋದ್ಲು ಅನ್ಕೊಂಡು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಖುಷಿಯಾಗಿ ಜಿಗದ್ಯಾಡ್ ಬಿಡ್ತಾಳ. ಬಟ್ ಹಂಗೆ ನೋಡಿದ್ರೆ ರಕ್ಷಿತಾಗ ಗಿಲ್ಲಿ ಇಷ್ಟ ಅಂತ ಹೇಳಿ ಒಂದು ಲವ್ ಆ್ಯಂಗಲ್ ತೆಗಿಲಿಕತ್ತಾರ. ಅನ್ನ ಅಂತಾಳಿಲ್ಲ ಗೊತ್ತಿಲ್ಲ ನಮ್ಗೆ, ಅನ್ನ ಅಂತಾಳೆ ಏನಕ್ಕೆ ರಕ್ಷಿತಾ ಇಲ್ಲ ಅನ್ನಂಗಿಲ್ಲ. ಸೊ ಗಿಲ್ಲಿ ರಕ್ಷಿತಾ ಅಂದ್ರೆ ಒಂದು ಲವ್ ಆ್ಯಂಗಲ್ ತೆಗಿಲಿಕತ್ತಾರ ಇನ್ಸ್ಟಾಗ್ರಾಮ್ ಒಳಗೆ, ಬಟ್ ನನಗೆ ಗೊತ್ತಿಲ್ಲ. ಬಟ್ ಶೀ ಲೈಕ್ಸ್ ಹಿಮ್ ಅಂತ ಹೇಳಿ ನನಗೆ ಯಾವಾಗ ಗೊತ್ತಾಗಿದ್ದತ್ತಂದ್ರೆ ಅದೇ ಎಪಿಸೋಡ್ ಒಳಗೆ ರಾತ್ರಿ ಲಾಸ್ಟಲ್ಲಿ ಹೇಳ್ತಾಳಕಿ, ನಿನಗೆ ಗಿಲ್ಲಿ ಇಷ್ಟ ಆದರೆ ಗಿಲ್ಲಿಗೆ ನೀನಂದ್ರೆ ಇಷ್ಟ, ನನಗೆ ಗಿಲ್ಲಿ ಇಷ್ಟ ಅಂತ ಹೇಳಿ. ನೆಕ್ಸ್ಟ್ ಅಲ್ಲಿ ಒಂದು ಕ್ವೆಶನ್ ಕೇಳ್ತಾರೆ, ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಗಿವ್ ರೆಸ್ಪೆಕ್ಟ್ ಅಂತ ಏನೋ ಬರ್ದಿರ್ತಾರೆ. ಹಾಂ, ಅಂದಮೇಲೆ ರೆಸ್ಪೆಕ್ಟ್ ಅಂದರೆ ಏನಂತ ಕೇಳ್ತಾರೆ ಗಿಲ್ಲಿಗೆ. ಸೊ ಗಿಲ್ಲಿ ಕೇಳೋಣ, ಗಿಲ್ಲಿ ಹೇಳ್ತಾನ, ಇದೊಂದು ಪೂರ ಇದೇನು ನಾರ್ಮಲ್, ಇದೇನು ಇಷ್ಟು ಪಾಠ ಅದಲ್ಲ, ಇಷ್ಟು ಲೆಜಿಟ್ ಪಾಠ ಅದ ಅಂದ್ರೆ ನಾ ಯಾವ ನಮ್ಮನೆ ನಕ್ಕಿರಿ, ನನ್ನ ಜೀವನದಾಗ ನನಗೆ ಕಿರಿಕಿರಿ ಅದ, ವಿಚಾರಗಳು ಟೆನ್ಷನ್ಗಳು ಅಷ್ಟೆಲ್ಲ ಮರೆತು ನಗಾಕತ್ತೀನಿ ಅಂತಂದ್ರೆ ನೀವು ಇಟ್ಕೊರಿ ಆ ಸೀನ್ ಹೆಂಗಿರ್ಬೇಕಂತ. ಸೊ ಅದಕ್ಕೆ ರೆಸ್ಪೆಕ್ಟ್ ಅಂದರೆ ಏನಂದ್ರೆ ಅವ ಹೇಳ್ತಾನೆ ಗಿಲ್ಲಿ, ಮರ್ಯಾದೆ ಅಂದ್ರೆ ಮರ್ಯಾದೆ ಕೊಟ್ಟು ಮರ್ಯಾದೆ ತೊಗೋಬೇಕು. ಈಗ ನಾನು ನಿಮ್ಗೆ ಪ್ರಿನ್ಸಿಪಲ್ ಇರ್ತಾನೆ ರಘು, ಅವನಿಗೆ ಹೆಂಗೆ ಪ್ರಿನ್ಸಿಪಲ್ಗೆ ಹೆಂಗೆ ಮಾತಾಡ್ತಾರೆ ಬೇಸಿಕಲಿ ಗೊತ್ತದ ನಿಮಗೂ. 12 ಆಗ್ತದೆ ನಾವು ಹಂಗೆ ಏನಾರೇ ಉಲ್ಟಾ ಮಾತಾಡಿದೆ ಅಂತಂದ್ರೆ, ಮಗ ಮಚ್ಚ ಅಂತ ಕರೆದ್ರೆ ಅದು ಕೇಳ್ತಾ ಹಿಂಗೇನೇನ ಅಂತಾನೆ, ರಘು ಮಗ ಏನು ಮಾಡ್ತಾ ಇದೆಯಾ ಹಿಂಗೇನೇನು ಕರೆದ್ರೆ ತಪ್ಪದು. ಅದೇ ನಾವು ರಘು ಸರ್ ಹಿಂಗೆ ಮಾತಾಡಿದ್ರೆ ಸರಿ ಅಂತ. ಇಂಡೈರೆಕ್ಟ್ಲಿ ಅವ ಫನ್ ಮಾಡ್ಲಿಕ್ಕತ್ತಾನ, ರೋಸ್ಟ್ ಮಾಡ್ಲಿಕ್ಕತ್ತಾನ, ಪ್ಲಸ್ ಟಾಂಟ್ ಹೊಡಿಲಿಕ್ಕತ್ತಾನ ಆ್ಯಂಡ್ ಡೂಯಿಂಗ್ ಎವ್ರಿಥಿಂಗ್. ಅಂದ್ರೆ ಫಸ್ಟ್ ಟಾಸ್ಕ್ ಇರ್ತದ ಡಿಬೇಟಿಂದಂತ. ಕಾವ್ಯಾಗ ರಾಶಿಕಾಗ ಫಸ್ಟಿಗೆ ಬಿಡ್ತಾರೆ, ಕಾವ್ಯಾಗ ಕೀಳಿಸ್ತಾರೆ. ಸೊ ಕಾವ್ಯ ಕೊಡು ಒಂದೊಂದು ಪಾಯಿಂಟ್ಸ್ನು ಬ್ರೋ ಕ್ಲಾಪ್ಸ್ ಹಾಕಾಗತ್ತಿದ್ದು ವಿಚಾರ ಮಾಡಿರಿ. ಕಾವ್ಯ ಅಂದ್ರೆ ಏನೋ ಒಟ್ಟರು ಹಾಗಾಗತ್ತಿದ್ದು ಕ್ಲಾಪ್ಸ್, ಅದ್ರ ಮೇಲೆ ಡಿಪೆಂಡ್ ಹಂಗಂತ ಹೇಳಿ ನಾ ಮುಂದದ ಹೇಳ್ತೀನಿ. ತಾನೇ ಎಷ್ಟು ಬಾರಿ ಡಿಫೆಂಡು ಮಾಡ್ಕೊಂಡು ಪ್ಲಸ್ ರಾಶಿಕಾಗ ಹೆಂಗೆ ಅನ್ಸ್ಲಿಕ್ಕತ್ತಿತ್ತಂದ್ರೆ
ಖಾಲಿ ಡಬ್ಬ ಸೌಂಡ್ ಮಾಡ್ತದಲ್ಲ ಆ ನಮನಿ ಅನ್ಸ್ಲಿಗತ್ತಿಲ್ಲ ಅಂದ್ರೆ ಅಷ್ಟು ಪಾಯಿಂಟ್ಸ್ ವ್ಯಾಲಿಡ್ ಅನಿಸ್ಲಿಲ್ಲ. ಸೊ ಏನಂತಂದ್ರೆ ರಕ್ಷಿತಾ ಮತ್ತು ರಿಷಾಂತ್ ಬರ್ತದೆ. ರಕ್ಷಿತಾ ಕೂಡ ಒಂದೊಂದು ಪಾಯಿಂಟ್ಸ್ ಚಲೋ ಇರ್ತದೆ. ಅದಕ್ಕೆ ಕನ್ನಡ ಬರಂಗಿಲ್ಲ, ಕನ್ನಡ ಬರ್ತಿತ್ತು ಅಂತ ಹೇಳ್ತಾಳೆ. ರಿಷಾ ಹೇಳ್ತಾಳೆ ನಾನು ಇಲ್ಲಿ ಬಿಗ್ ಬಾಸ್ ಮನೆಗೆ ಕೆಲಸ ಮಾಡಕ್ಕೆ ಬಂದಿಲ್ಲ ಅಂತ. ಅದಕ್ಕೆ ಅಂತಾಳೆ ಕನ್ನಡ ಬರಂಗಿಲ್ಲ ಪಾಪಕ್ಕೆ, ನೀನೇನು ತಿಂದಿದ್ದೆ ತಟ್ಟಿನ ತಿಕ್ಕಿ ಇಡೋದಿಲ್ಲ, ನೀನು ತಿಂದು ಮಾಡೋದಿಲ್ಲ ಹಂಗಿದೆ. ನಾ ಏನಂತಿದ್ದೆ ಖಾಲಿ ಕೂತ್ ತಿನ್ನಾಗ ಬಂದಿ ಅಂತ ಹೋಗ್ಬಿಟ್ಟು ಅಂತಿದ್ದೆ. ಟರ್ನಿಂಗ್ ಪಾಯಿಂಟ್ ಏನಂತಂದ್ರೆ ಜಾನ್ವಿ ಮತ್ತು ಅಶ್ವಿನಿ ಅವ್ರದ್ದು ಬರ್ತದೆ. ಸೊ ಇವರಿಬ್ಬರಿಗೆ ಜಗಳ ಮಾಡಿ ಸಿಕ್ಕೇರಿ ಇವರಿಬ್ಬರದು ಫ್ರೆಂಡ್ಶಿಪ್ ಮುರಿಬೇಕಂತ ಹೇಳಿ ಏನು ಬಿಗ್ ಬಾಸ್ ಅವ್ರು ಮಾಡಕತ್ತಿರ್ತಾರೆ, ಅದು ಆಗ್ತದೆ ಅವ್ರ ಕಡೆಯಿಂದ, ರೈಟ್. ಸೊ ಅವ್ರು ಅಶ್ವಿನಿ ಅವ್ರು ಏನು ಮಾಡ್ತಿರ್ತಾರೆ, ಶುಗರ್ ಕೋಟೆಡಾಗಿ ಮಾತಾಡ್ತಿರ್ತಾರೆ. ಸ್ವಲ್ಪ ಆಕಿಗೆ ಬಿಟ್ಟು ಕೊಡ್ಲಾರೆ ಒಂದು ಸ್ವಲ್ಪ ಆಕಿನ ಕಡೆ ಪರವಾಗಿ ಮಾತಾಡ್ತಿರ್ತಾರೆ. ಅದಕ್ಕೆ ಅಂದ್ರೆ ಉರಿ ಬೆಂಕಿ ಒಳಗೆ ತುಪ್ಪ ಹಾಕ್ದಂಗೆ ರಘು ಅವ್ರು ಹೇಳ್ತಾರೆ, ಏ ಇಲ್ಲ ಶುಗರ್ ಕೋಟೆಡಾಗಿ ಮಾತಾಡಬೇಡ್ರಿ ನೀವು ಹೊಡೆದಾಡ್ರಲ್ಲೇ ಅಂತ ಅನ್ನೋ ಹಂಗೆ ಅವ್ರು ಹೇಳ್ತಾರೆ. ಇಷ್ಟೇ ಏನು ನಡಿಲಿಕತ್ತಿರ್ತದೆ, ಶುಗರ್ ಕೋಟೆಡಾಗಿ ಇಬ್ಬರು ಒಂದು ಸ್ವಲ್ಪ ಜಗಳ ಕಮ್ಮಿ ಮಾಡ್ಲಿಕತ್ತಿದ್ರು. ಅಷ್ಟರೊಳಗೆ ಎಲ್ಲರೂ ನಗಾಕತ್ರಲ್ಲ, ನಗಾನ ಬಿಗ್ ಬಾಸ್ ಹೆಂಗೆ ಸುಮ್ ಕೂಡ್ತಾರೆ, ಅವರು ನಾನು ಸ್ವಲ್ಪ ಮೂಗು ತೋರಿಸ್ತೀನಿ ಅನ್ನೋರ್ಗತ್ಲೆ ಬಂದಲ್ಲಿ ಮಾತಾಡ್ತಾರೆ. ಇದು ಹಾಸ್ಯ ಅಲ್ಲ, ಡಿಬೇಟ್ ನಡೆಯಕತ್ತದ, ಸ್ವಲ್ಪ ಜಗಳ ಆಡ್ರಿ ಅಂದರೆ ಇಂಡೈರೆಕ್ಟಾಗಿ ಏನು ಹೇಳಿದ್ರು ಅಂದ್ರೆ ಅವ್ರ ಮನ್ಸಿನ ಮಾತು, ಜಗಳ ಆಡ್ರಿ ನೀವು ಜಗಳ ಆಡ್ರಿ ಅನ್ನೋರ್ಗತ್ಲೆ ಹೇಳಿದ್ರು ಅವ್ರು. ಬಂದಕೇರಿ ಹಾಸ್ಯ ಮಾಡಬೇಡ್ರಿ ಕ್ಯಾರಿ ಬಿಗ್ ಬಾಸ್, ನನಗೇನು ನಮಗೇನು ಹುಚ್ಚ ಅನ್ಕೊಂಡ್ಬಿಟ್ಟಿರಿ. ಸೊ ಇಂದ ಎಂಡ್ ಹೆಂಗೋ ಮಾಡಿ ಅಶ್ವಿನಿಗೆ ಮತ್ತು ಜಾನ್ವಿ ಅವರಿಗೆ ಇಬ್ಬರಿಗೂ ಜಗಳ ಹಚ್ಚಿಟ್ಟು ಅವ್ರಿಬ್ಬರಿಗೂ ಪಾಪ ಲಾಸ್ಟಿಗೆ ನೀವು ಅಶ್ವಿನಿ ಅವ್ರಿಗೆ ಅಳಂಗ್ ಮಾಡಿದಾರಲ್ಲ, ಬಿಗ್ ಬಾಸ್ ಎಂದೂ ಕ್ಷಮಿಸಂಗಿಲ್ಲ ನಿಮಗೆ, ಎಂದೂ ಕ್ಷಮಿಸಂಗಿಲ್ಲ. ಇದಾದ್ಮೇಲೆ ಧ್ರುವಂತ್ ಮತ್ತು ಸುದಿ ಅವ್ರದ್ದು ಬರ್ತದೆ. ಸೊ ಇದ್ರೊಳಗೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಧ್ರುವಂತ್ ಮಾತು ತನ್ನ ಪಾಯಿಂಟ್ಸ್ ಇಟ್ಟು ಮಾತಾಡಿದ್ರು ಅಂದ್ರೆ ಮೋಸ್ಟ್ಲಿ ವಿನ್ ಆಗ್ತಿದ್ರು. ಬಟ್ ಅವ್ರು ಏನಂತಂದ್ರೆ ಎಮೋಷ್ನಲಿ ಆ್ಯಕ್ಚುಲಿ ರಘೋರು ಹೇಳ್ದಂಗೆ ಅವರು ಎಮೋಷ್ನಲಿ ತಮ್ಮ ಮೇಲೆ ತೊಗೋತಾರೆ, ಅವ್ರು ಮನ್ಸಿಗೆ ಹಚ್ಕೋತಾರೆ ಎಲ್ಲ ಮಾತು, ವಿಚ್ ಇಸ್ ಬಿಗ್ ಬಾಸ್ ಮನೆಯೊಳಗೆ ಇದು ಮಾಡಬಾರ್ದವ್ರು ಅನ್ನೇ ಮಾತು ಅದ್ರ. ಬಟ್ ಅಟ್ ದ ಪಾಯಿಂಟ್ ಸುದಿ ಅವರು ಹೇಳಿದ್ದೂ ಚಲೋ ಇತ್ತು ಆ್ಯಂಡ್ ಕಾನ್ಫಿಡೆನ್ಸ್ ಇದ್ರು ಅವರು. ಅಂದರೆ ಅವ್ರ ಕಡೆಯಿಂದ ಏನೇನು ಹೇಳಬೇಕಿತ್ತು, ಅವ್ರ ಕಡೆಯಿಂದ ಅವ್ರು ಏನೇನು ಅವ್ರ POV ಅವ್ರು ಕರೆಕ್ಟ್ ಅದಾರ ಅಂತ ಹೇಳೋದಿತ್ತು, ಅವ್ರು ಹೇಳಿದ್ರು ಅದಕ್ಕೆ ಡಿಲಿವರ್ಡ್ ಗುಡ್ ಮಾತುಗಳು. ಸೊ ನೆಕ್ಸ್ಟ್ ಬರ್ತದ ಧನುಷ್ ಮತ್ತು ಸೂರಜ್ ಬರ್ತಾರೆ. ಸೊ ಸೂರಜ್ ಬಂದು ಹೇಳ್ತಾರೆ ಧನುಷ್ಗೆ, ಯು ಆರ್ ಪ್ಲೇಯಿಂಗ್ ಸೇಫ್ ಗೇಮ್ ಅಂತ ಹೇಳಿ. ಬ್ರೋ ಹಿ ಈಸ್ ಪ್ಲೇಯಿಂಗ್, ಅಟ್ಲೀಸ್ಟ್ ಹಿ ಈಸ್ ಪ್ಲೇಯಿಂಗ್, ಯು ಡಿಂಟ್ ಇವನ್ ಸ್ಟಾರ್ಟ್, ನೀನ ಸ್ಟಾರ್ಟನ್ನು ಮಾಡಿಲ್ಲ, ಅವ ಪ್ಲೇಯಿಂಗರೇ ಅದ, ನಾವು ಆಡ್ಲಿಕ್ಕೆ ಕತ್ತಾನ. ಅಂದರೆ ಸೂರಜ್ ಅವರು ಸ್ಟಾರ್ಟ್ ಮಾಡಿಲ್ಲ ಅನ್ನಿಸ್ತದೆ. ಅಂದ್ರೆ ಏನು ಸ್ಟಾರ್ಟ್ ಮಾಡಿರ್ಬೋದು, ಬಟ್ ನೀವು ಬರೀ ಗೇಮ್ ಗೆದ್ದು ಟಾಸ್ಕ್ ಗೆದ್ದು ಬಿಗ್ ಬಾಸ್ ಒಳಗೆ ಉಳಿದು ಕಷ್ಟ ಆಗ್ತದೆ. ಏನಾಗ್ತದೆ ಎಂಟು ತನ ಬಂದು ಹಾಗೆ ಹೋಗ್ಬಿಡ್ಬೇಕಾಗ್ತದೆ ಮನೆಗೆ. ಬಟ್ ನನಗೇನು ಅನ್ನಿಸ್ತದೆ ಅಂತಂದರೆ ಲೈಕ್ ಬರ್ಗೆಟ್ ಅಂದರೆ ಹೆಂಗೆ ಹುಡುಗ ಸಿಕ್ಕಿಲ್ಲ ಅಂತ ಬರ್ಗೆಟ್ ಅವ್ರು ಮಾಡ್ತಾರಲ್ಲ ಆ ನಮನಿ ಮಾಡ್ಲಿಕ್ಕತ್ತಾರ ಇವ್ರು ಸೂರಜ್ ಮತ್ತು ರಾಶಿಕಾ, ವಿಚ್ ಇಸ್ ಆ್ಯಕ್ಚುಲಿ ಬ್ಯಾಡ್. ಮಾಡಬೇಡ್ರಿ ಹಂಗೆ ನೋಡಿದರೆ ಇಬ್ರು ಯು ಕ್ಯಾನ್ ಲೈಕ್ ಇಬ್ರು ಚಲೋ ಆಡ್ಬೋದು. ಇಬ್ರು ಒಬ್ರಿಗೊಬ್ರಿಗೆ ಮಾತಾಡೋದು ಬಿಟ್ಟು ಸ್ವಲ್ಪ ಅದೇನು ದೇವಿ ಬಕೆಟ್ ಅಂತ ಅಂದಿದೆಯಲ್ಲ ಅದನ್ನ ಬಿಟ್ಟು ಆಡಿದ್ರಂದ್ರೆ ಸರಿಯಾಗಿರ್ತೈತಿ. ನನಗೆ ಅನಿಸ್ತದೆ ಇದೆಲ್ಲ ಆದಮೇಲೆ ಸ್ವಲ್ಪ ಏನಾದ್ರು ಸೂರಜ್ ಅಕ್ಕಿನಿಂದ ದೂರ ಸರಿಬಹುದಂತ. ಯಾಕಂದ್ರೆ ಸೂರಜ್ ಅಕ್ಕಿನಿಂದ ದೂರ ಸರಿದ್ರೆ ಮಾತ್ರ ಎಲ್ಲ ಕಡೆ ಕಾಣಿಸ್ಕೋತಾರೆ. ಯಾಕಂತಂದ್ರೆ ನಾವೆಲ್ಲ ಬೋರಿಂಗ್ ಅನ್ಸಿದ್ರೆ ಯಾಕೆ ನೋಡ್ತೀವಿ ಹೇಳಿ ಬಿಗ್ ಬಾಸ್? ಎಂಟರ್ಟೈನ್ಮೆಂಟ್ ಅನ್ಸಿದ್ರೆ ಅಷ್ಟೇ ನೋಡ್ತೀವಲ್ಲ ನಾವು. ಸೊ ಎಂಟರ್ಟೈನ್ಮೆಂಟ್ ಜಾಸ್ತಿ ಕಾಣೋದು ಗಿಲ್ಲಿಗೆ ತೋರಿಸ್ತಾರೆ, ಅದಕ್ಕೆ ನಮಗೆ ಗಿಲ್ಲಿನೇ ಜಾಸ್ತಿ ಕಾಣ್ತಾನೆ. ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಎಲ್ಲಿ ಇರ್ತದೆ ಅದು ತೋರಿಸ್ಬೇಕಲ್ಲ. ಬಿಗ್ ಬಾಸ್ ನಿಮ್ಗೆ ತೋರಿಸಿ ಬೋರಿಂಗ್ ಅನ್ನಿಸ್ಕೇರಿ ಅವ್ರದ್ದು. ನೆಕ್ಸ್ಟ್ ಯಾರು ಬರ್ತಾರೆ ಅಂತಂದ್ರೆ ಗಿಲ್ಲಿ ಮತ್ತು ಚಂದ್ರಪ್ರತಾಪ್ ಬರ್ತಾರೆ. ಆ್ಯಕ್ಚುಲಿ ಎಕ್ಸ್ಪೆಕ್ಟೆಡ್ ಇತ್ತು, ನಾನು ಭಾಳ ಕೆಟ್ಟ ಎಂಜಾಯ್ ಮಾಡಕ್ಕಿನಿ. ಅವರಿಬ್ರು ಹೆಂಗಂದ್ರೆ ಸ್ಟ್ಯಾಂಡಪ್ ಕಾಮಿಡಿ ಮಾಡಕ್ಕೆ ಬಂದಂಗಿತ್ತು. ಲೈಕ್ ಡಿಬೇಟ್ಕಿನ್ನ ಜಾಸ್ತಿ ಸ್ಟ್ಯಾಂಡಪ್ ಕಾಮಿಡಿ ಮಾಡಿ ಹೋದ್ರು. ಇಲ್ಲಿನೂ ಆ್ಯಕ್ಚುಲಾಗಿ ಹೇಳ್ಬೇಕಂತಂದ್ರೆ ಆಯ್ತು ಅವ್ರು ಒಬ್ರಿಗೊಬ್ರು ಬೈಕೊಂಡಾರದು ಬೇರೆ ಮಾತು. ಹಂಗೆ ನೋಡಿದ್ರೆ ಅಶ್ವಿನಿ ಅವರು ಜಾನ್ವಿ ಅವರು ಇದೇ ಮಾಡತ್ತೀರಿ. ಬಟ್ ಇವ್ರು ಬಲ್ಲಿ ಎಂಟರ್ಟೈನ್ಮೆಂಟ್ ಇತ್ತಲ್ಲ, ಅದ್ರ ಸಂಬಂಧ ಅವ್ರಿಗೆ ಬೋರಿಂಗ್ ಅನಿಸ್ಲಿಲ್ಲ, ಅದಕ್ಕೆ ಬಿಗ್ ಬಾಸ್ ಹೇಳಿಲ್ಲ. ಆ್ಯಂಡ್ ಇದಾದ್ಮೇಲೆ ಅಭಿಷೇಕ್ ಮತ್ತು ಮಾಳು ಬರ್ತಾರೆ. ಸೊ ಅವರಿಬ್ಬರದ್ದು ಸ್ವಲ್ಪ ಇದು ಆಗ್ತದೆ, ಅನ್ಬನ್ ಆಗ್ತದೆ. ಆ್ಯಂಡ್ ನನಗೆ ಅಭಿಷೇಕ್ ಬಿಗ್ ಬಾಸ್ ಮನೆಯೊಳಗೆ ಹ್ಯಾಂಡ್ಸಮ್ ಅನ್ನಿಸ್ತಾರೆ ಹಂಗೆ ನೋಡಿ ಇಷ್ಟು ದಿನ ಒಳಗೆ. ಆ್ಯಂಡ್ ದ್ಯಾಟ್ಸ್ ದ ಎಂಡ್ ಆಫ್ ದ ವಿಡಿಯೋ ಗೈಸ್. ಆ್ಯಂಡ್ ಇದಕ್ಕೆ ನಾನು ನೆಕ್ಸ್ಟ್ ಯಾವುದು ಇದು ಮಂಡೇ ಎಪಿಸೋಡ್ ಅಲ್ಲ, ಟ್ಯೂಸ್ಡೇ ಎಪಿಸೋಡ್ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಮಾಡ್ತೀನಿ. ಆ್ಯಂಡ್ ದ್ಯಾಟ್ಸ್ ದ ಎಂಡ್ ಆಫ್ ದ ವಿಡಿಯೋ ಗೈಸ್. ಇಫ್ ಯು ಲೈಕ್ ದಿಸ್ ದೆನ್ ಲೈಕ್ ದ ವಿಡಿಯೋ, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್. ಬಾಯ್.